ಓಬಳಯ್ಯ, ತಂಗರಾಣಿ, ಜಯಲಕ್ಷ್ಮಿ ಇರಪ್ಪ. ನೀವು ಕರ್ತಾ ಇದ್ದೀವಿ, ಒಬ್ರು ಕೂಡ ಆನ್ಸರ್ ಮಾಡಿಲ್ಲ. ಫಸ್ಟ್ ಮಾಡಿ. ಎಷ್ಟು ಎಂಪ್ಲಾಯೀಸ್ ಆಬ್ಸೆಂಟ್ ಆಗಿದ್ದಾರೆ ಮತ್ತು ಇದು ನೋಡಿ ಎಲ್ಲ ಪ್ರೆಸೆಂಟ್ ಹಾಕಿದ್ದೀರಾ. ಇವರೆಲ್ಲ ಡೈಲಿ ಬರ್ತಾರಾ? ಎಲ್ರಿಗೂ ಪ್ರೆಸೆಂಟ್ ಹಾಕಿಬಿಟ್ಟಿದ್ದೀರಾ. ಫೀಲ್ಡ್ ಬರುವುದೆಲ್ಲ ನಂಬೇಡಪ್ಪ. ಇಲ್ಲಿ ಬಂದು ಅಟೆಂಡೆನ್ಸ್ ಕೊಟ್ಬಿಟ್ಟು ಹೋಗ್ಬೇಕಲ್ವಾ? ಫೀಲ್ಡ್ ಬರ್ತಾರೆ, ಅಲ್ಲಿ ಇಲ್ಲಂದ್ರೆ ಡೈಲಿ ಈ ತರ ಮಾಡ್ಬಿಡಿ. ಫೀಲ್ಡ್ ಎಲ್ಲ ಇಲ್ಲಪ್ಪ, ಇಲ್ಲಿ ಬಂದು ಅಟೆಂಡೆನ್ಸ್ ಮಾರ್ಕ್ ಮಾಡಿಬಿಟ್ಟು ಫೀಲ್ಡ್ಗೆ ಹೋಗ್ಬೇಕಲ್ವಾ ಅವರು? ಮತ್ತೆ ಯಾಕೆ ಇಲ್ಲಿ ಅಟೆಂಡೆನ್ಸ್? ಫೀಲ್ಡ್ಗೆ ಹೋಗ್ಬಿಡಿ, ಮೇಸ್ಟ್ ಹತ್ರ ಕೊಟ್ಬಿಡಿ ಅಟೆಂಡೆನ್ಸ್, ಅವ್ರು ತೆಗ್ತಾರೆ. ನೀವು ಕೊಡುವ ಆನ್ಸರೇ ಕರೆಕ್ಟ್ ಇಲ್ಲ. ಅಟೆಂಡೆನ್ಸ್ ಇಲ್ಲಿ ತೆಗ್ಬೇಕಾ ಇಲ್ಲ ಫೀಲ್ಡ್ ನಲ್ಲಿ ತೆಗ್ಬೇಕಾ? ಮತ್ತೆ ಯಾಕೆ ಅಲ್ಲಿ ಫೀಲ್ಡ್ಗೆ ಬರ್ತಾರೆ ನಿಲ್ತೀರಾ ನೀವು? ಎಲ್ರಿಗೂ ಇಲ್ಲಿ ಬರಕ್ಕೆ ಇಲ್ಲಪ್ಪ, ಇಲ್ಲಿ ಬರಕ್ಕೆ ಇಲ್ಲಿ ಅಟೆಂಡೆನ್ಸ್ ಆದ್ಮೇಲೆ ಅವ್ರು ಹೋಗ್ಬೇಕು ಫೀಲ್ಡ್ಗೆ. ಮತ್ತು ಒಬ್ಬರು ಕೂಡ ಕರೆಕ್ಟ್ ಫುಲ್ ಯೂನಿಫಾರ್ಮ್ ನಲ್ಲಿ ಇಲ್ಲ. ಮಾಸ್ಕ್ ಕೊಟ್ಟಿದ್ದಾರೆ ನಿಮ್ಗೆಲ್ಲ? ಮಾಸ್ಕ್ ಕೊಟ್ಟಿಲ್ವಾ? ಇಲ್ಲ ಏನಪ್ಪ ಅವ್ರು ಹೇಳ್ತಾರೆ? ಹೌದು ಮೇಡಮ್, ಅವ್ರು ಇಲ್ಲ ಹೇಳ್ತಾರೆ. ನೀವು ತಿಂಗಳಲ್ಲಿ ಮೇಡಮ್ ಒಂದು ತಿಂಗಳು ಮುಂಚೆ ಕಡೆ ಕೊಟ್ಟಿದ್ದು ಮೇಡಮ್, ಒಂದೇ ಮಾಸ್ಕ್ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಮಾಸ್ಕ್ ಮತ್ತು ಸೇಫ್ಟಿ ಕೊಟ್ಟಿದ್ದ, ಸೇಫ್ಟಿ ಕೊಟ್ರು, ಬ್ಲೌಸ್ ಕೊಟ್ರು. ಅದನ್ನ ಒಂದ್ಸಲ ಕೂಡ ನೀವು ಹಾಕಿ ಕೆಲ್ಸಕ್ಕೆ ಹೋಗಿ ನಾನು ನೋಡೇ ಇಲ್ಲ. ಇಲ್ಲ ಮೇಡಮ್, ಅಲ್ಲಿ ಹಾಕ್ಕೊತೀವಿ ಮೇಡಮ್. ನಾನು ಮಾತಾಡ್ತೀನಿ. ಒಬ್ರು ಕೂಡ ಹಾಕಿಲ್ಲ. ಅದು ಸೇಫ್ಟಿ ಕೋಟ್ ಯಾಕೆ ಕೊಡ್ತಾರ ನಿಮ್ಗೆ? ನಿಮ್ ಸೇಫ್ಟಿ కొడతారిల్వా? బ్లౌజ్ లో అన్ని మొన్న లాస్ట్ టైం అంతా ఇచ్చిండ్లా, పండ్ల మీద వేసుకుంటాండ్రా లేదా మీరందరూ? చెప్పండి, పండ్ల మీద వేసుకు మేడం నడుతుంది కదా. చెప్పండి, నోరు తెరిచి ఎవరైనా చెప్పండి, వేసుకుంటాండ్రా? కావాలి అలా దిగేటప్పుడు వేసుకుంటాండ్రా లేదా? మా కుప్పెత్తేటప్పుడు వేసుకుంటాండ్రా లేదా? మేడం గిక్కితే ఎవరు ఏం చేసినా కూడా మేడం ఫోన్ చేసి చెప్పండి. ನೀವು ಗ್ಯಾಂಗ್ ಎಲ್ಲ ಸಪ್ರೇಟ್ ಮಾಡಕ್ಕೆ ಅವರು ಗ್ಯಾಂಗ್ ಅವ್ರಿಗೆಲ್ಲ ಲೀವ್ ಇಲ್ಲ, ಒಂದು ಲೀವ್ ಇರುತ್ತೆ. ಒಂದಿನ ಇಷ್ಟು ಅಬ್ಸೆನ್ಸ್ ಇದೆ. ಮತ್ತು ಇಲ್ಲಿ ಎಲ್ರಿಗೂ ಪ್ರೆಸೆಂಟ್ ಮಾರ್ಕ್ ಮಾಡ್ತಾ ಇದ್ದೀವಿ. ಎಲ್ರು ಇಲ್ಲಿ ಬರಬೇಕು, ಇಲ್ಲಿ ಅಟೆಂಡೆನ್ಸ್ ಸಿಗಬೇಕು, ಆಮೇಲೆ ಫೀಲ್ಡ್ ಮೇಸ್ಟ್ರಿ ಜೊತೆಗೆ ಹೋಗ್ಬೇಕಲ್ವಾ? ಸುಮ್ಮನೆ ತಲೆ ಈ ಥರ ನೆಕ್ಸ್ಟ್ ಟೈಮ್ ನಾನು ನೋಡಿದ್ರೆ ಟೈಮ್ இப்போ 6:30 மணி ஆகும். இவ்வளோ நேரத்துக்கு வந்துட்டு அட்டெண்டன்ஸ் மார்க் பண்ணுங்கன்னா எப்படி மார்க் பண்ணுவாங்க? 5:30 மணிலேருந்து இப்போ 6 மணி 1 ஹவர் லேட் ஆகிடுச்சு. ஆனால் போகிறது மாத்திரம் கரெக்டாக போகிறீங்க இல்லைங்களா? அந்த டைம் ஆனோன்னா போகிறீங்க. ஐயோ நம்ம 1 ஹவர் லேட்டாக வந்தோமே, அந்த 1 ஹவர் வேலை முடிச்சு போகலாம் நின்று வேலை பண்ணிட்டு போகிறீங்களா? ಒಬ್ಬರು ಕೂಡ ಕೋಟ್ ಹಾಕಿಲ್ಲ, ಮಾಸ್ಕ್ ಇಲ್ಲ, ಗ್ಲೌಸ್ ಇಲ್ಲ. ನೀವು ಏನು ಮೇಸ್ತ್ರಿ ಕೆಲಸ ಮಾಡ್ತೀರಾ ನೀವು? ಎಷ್ಟು ಸಲ ನಾನು ಇನ್ಸ್ಪೆಕ್ಷನ್ ಬಂದಿದ್ದೆ, ಒಂದಿನ ಕೂಡ ನಾನು ನೋಡಿಲ್ಲ. ನಮ್ಮ ವಾರ್ಡ್ ಕೂಡ ಬರ್ತಾರೆ ಇಲ್ವಾ? ಒಂದಿನ ಕೂಡ ಅವ್ರು ಹಾಕಿಲ್ವೇ? ಗ್ಲೌಸ್ ಹಾಕಿಲ್ಲ, ಮಾಸ್ಕ್ ಫಸ್ಟು ಮಾಸ್ಕ್ ಇಂಪಾರ್ಟೆಂಟ್. ಅದು ನೀವೇ ಜವಾಬ್ದಾರಿ. ದಿನ ಕೂಡ ನಾನು ಅವ್ರು ಹಾಕಿ ಕೆಲ್ಸಕ್ಕೆ ಹೋಗಿದ್ರೆ ನಾನು ನೋಡೇ ಇಲ್ಲ. ಇನ್ನೊಂದು ಸಲ ನಾನು ಈ ಥರ ನೋಡಿದ್ರೆ ನೀವೇ ಜವಾಬ್ದಾರಿ. ನಾವು ನಿಮಗೆ ಆಬ್ಸೆಂಟ್ ಮಾಡ್ತೀವಿ. ನೀವು ಕರೆಕ್ಟ್ ಆಗಿದ್ದರೆ ಅವ್ರ ಎಂಪ್ಲಾಯೀಸ್ ಎಲ್ಲ ಕರೆಕ್ಟ್ ಆಗಿದ್ದಾರೆ. ಎಲ್ಲ ಫೆಸಿಲಿಟೀಸ್ ಮುನ್ಸಿಪಾಲ್ಟಿಯಿಂದ ನಾವು ಕೊಡ್ತಾ ಇದ್ದೀವಿ ಇಲ್ವಾ? ಹೌದಾ? ಮತ್ತು ಯಾಕೆ ಅವ್ರ ಇಶ್ಯೂ ಮಾಡಿಲ್ಲ? ಇನ್ನೊಂದ್ಸಲ ನಾನು ಇನ್ಸ್ಪೆಕ್ಷನ್ ಬರುವಾಗ ಇದೆಲ್ಲ ನಾನು ನೋಡ್ತೀನಿ. ಫಸ್ಟ್ ಅವ್ರ ಫೇಸ್ನಲ್ಲಿ ಮಾಸ್ಕ್ ಇರಬೇಕು, ಗ್ಲೌಸ್ ಇರಬೇಕು, ಶೂಸ್ ಹಾಕೋದಿಲ್ಲ. ಅವ್ರು ಡ್ರೈನ್ ಕೆಳಗಡೆ ಹೋಗ್ತಾರೆ, ಶೂಸ್ ಇಲ್ಲ ಅವ್ರಿಗೆ. ಕೊಡ್ತಾರಾ ಇಲ್ಲಮ್ಮ? ಅವರು ಕೊಟ್ಟಿದ್ದಾರಾ? ಶೂಸ್ ಕೊಟ್ಟಿದ್ದಾರಾ? ಯಾಕೆ ನೀವು ಹಾಕಿಲ್ಲ?
ಕೊಟ್ಟಿದ್ದಾರೆ ಇಲ್ವಾ? ಮೇಸ್ತ್ರಿ ಸೇರ್ಬೇಕಲ್ವಾ ನಮ್ಗೆ? ಕೊಟ್ಟಿದ್ರೆ ಹೋಗ್ಬೇಕಲ್ವಾಪ್ಪ, ಅವ್ರು ಆಗ್ಬೇಕಲ್ವಾ? ಒಂದಿನ ಕೂಡ ನೋಡೇ ಇಲ್ಲ ನಾನು. ಇಲ್ಲ, ಫಸ್ಟ್ ಮೇಸ್ತ್ರಿ ಹತ್ರ ನಾವು ಮಾತಾಡಬೇಕು. ನೀವು ಗ್ಯಾಂಗ್ ಎಲ್ಲ ನೀವು ಸಪ್ರೇಟ್ ಮಾಡಿ. ನಮ್ಮ ಗ್ಯಾಂಗ್ ಎಲ್ಲ ಸಪ್ರೇಟ್ ಆಗಿಲ್ಲಮ್ಮ. ಇದು ಫಸ್ಟ್ ಚಾನ್ಸ್ ನಾನು ಬಿಡ್ತೀನಿ. ನೀವೆಲ್ಲ ಇದೆಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ಸೇಫ್ಟಿ ಕೋಟ್ ಇಲ್ಲ ಅಂದರೆ ಹಾಫ್ ಡೇ ಆಪ್ಷನ್ ಮಾತಾಡೋಕ್ಕೆ ನಾನು ಹೇಳ್ತೀನಿ. ಇಲ್ಲ ನಿಮ್ಮ ಹತ್ರ ಯಾರ ಹತ್ರ ಮಾಸ್ಕ್ ಇಲ್ಲ, ಶೂಸ್ ಇಲ್ವಾ? ಮತ್ತು ಕುಡ್ಗಳಮ್ಮ ಸರಸ್ವತಿ ಮೇಡಮ್ ಅದು ನೀವು ನಿಂಬವಣಕ್ಕೆ ಬರಬೇಕಿಲ್ವಾ? ಬಿ ಶಾಪ್ನಲ್ಲಿ ಬಸ್ ಸ್ಟ್ಯಾಂಡ್ ಹೇಗಿದೆಪ್ಪ? ನಿಮ್ಮ ಕಂಟ್ರೋಲ್ನಲ್ಲಿ ಇರಬೇಕಲ್ವಾ? ಗಾಡಿ ಸ್ಟ್ಯಾಂಡ ಅದು ಬಸ್ ಸ್ಟ್ಯಾಂಡ್? ಕ್ಲೀನ್ ಮಾಡ್ತೀರಾ ಮಾಡಿಲ್ವಾ? ಏನು ಗಾಡಿ ಅಷ್ಟು ಗಾಡಿ ಇದೆಯಪ್ಪ, ಗಾಡಿಯಲ್ಲಿ ಇರುತ್ತಂದ್ರೆ ಅವ್ರೇನಂದ್ರ ಅಲ್ಲಿ ಏನು ಬಸ್ ಯಾವ್ದು ಇರೋಲ್ಲ ಮೇಡಮ್. ಅದ ಕೂತ್ರ ಬಂದು ಗಾಡಿ ನಿಲ್ಲಿಸ್ತಾ ಇರ್ತಾರೆ. ನಾವ್ ಹೇಳ್ತಾರೆ ಅಲ್ಲ ಮೇಡಮ್, ನಾನು 4-5 ಸಾರಿ ಹೇಳಿದ್ದೀನಿ, ಬಂದವ್ರಿಗೆಲ್ಲ ಹೇಳಿದ್ದೀನಿ, ಏನಪ್ಪ ನೀನು ಈ ತರ ಮಾತಾಡ್ತೀಯ ಅಂತ ನನ್ನ ಮೇಲೆ ಗಲಾಟೆ ಬರ್ತಾರೆ ಮೇಡಮ್. ಇಲ್ಲೇನಿದೆ ಖಾಲಿ ಇದೆ ಅಲ್ವಾ, ಏನು ನೀನು ನಮ್ಮೇಲೆ ನಮಗೆ ಬಂದು ಗಂಟೆ ಅಂತ ಖಾಲಿ ಅಂದ್ರೆ ಅವ್ರ ಜಾಗದಲ್ಲಿ ಉಟ್ಕೊಳ್ಬೇಕು. ಬಸ್ ಸ್ಟ್ಯಾಂಡ್ ಅಲ್ಲಿ ಯಾಕೆ ಮೇಡಮ್ ಅವ್ರ ಜಾಗದಲ್ಲಿ ಇಟ್ಕೋಬೇಕು ಅಂತ ನಾನು ಹೇಳಿದ್ದು. ಅವ್ರು ನನ್ನ ಮೇಲೆ ಗಲಾಟೆಗೆ ಬಂದ್ರು. ಗಲಾಟೆಗೆ ಬಂದು ಏನಂತಾರೆ ಗೊತ್ತಾ? ಏಯ್ ಏನ್ ನೀನು, ಯಾರು ನೀನು, ಏನ್ ನಿಮ್ಮ ಅಪ್ಪನಾಸ್ತಿನ ಅಂತ ಕೇಳ್ತಾರೆ. ಅದು ಪೊಲೀಸ್ ಹೇಳ್ಬೇಕು ಮೇಡಮ್. ಹೇಳ್ತೀನಿ, ಅದು ಕ್ಲಿಯರ್ ಮಾಡಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ. ಬಸ್ ಮಾರ್ಕೆಟ್ಗೆ ಬಾಡಿಗೆ ಇಸ್ಕೊಂತ ಇದ್ದೀವಿ. ಇಲ್ಲ ಮೇಡಮ್, ತುಂಬಾ ದಿವಸ ದೊಡ್ಡದು ಖಾಲಿ ಬೇಕಾ? ಒಬ್ರಿಗೂ ಇಲ್ಲ ಮೇಡಮ್, ಎಲ್ಲ ವಾರ ಆದ್ರೆ ಯಾಕಪ್ಪ 200 ರೂಪಾಯಿ ಕಟ್ತಾರೆ. ನೀವೇಲ್ವಾ? ಯಾಕೆ ಬಾಡಿಗೆ ಹಾಕೊಂಡು? ದೊಡ್ಡ ಚಿಕ್ಕದಲ್ಲಿ ಆಗಲ್ಲ. ಇನ್ನು ಹೆಲ್ತ್ ಇನ್ಸ್ಪೆಕ್ಟರ್ ಹೇಳ್ಬೇಕು. ನನ್ನ ಹತ್ರ ಹೇಳಿದ್ರೆ ನಾವು ಒಂದು ಹೊಸ ಕೊಡ್ತೀವಿ ಅಲ್ವಾ? ಅವ್ರ ಹತ್ರ ಹೇಳಿದ್ವಿ ಲಿಸ್ಟ್ ಮಾಡಿಬಿಟ್ಟು ಮೇಡಮ್ ಲೆಟರ್ ಮಾಡಿ ಎಲ್ಲ ಮೇಸ್ತ್ರು ಸೇರಿ ಏನೇನು ಸಮಸ್ಯೆಗಳಿದಾವೆ ಎಲ್ಲ ಒಂದು ಲೆಟರ್ ಮಾಡಿ ತಮ್ಮ ಕೊಟ್ಬಿಡ್ತೀವಿ. ನಮ್ಮ ಮೇಸ್ತ್ರಿಗೆಲ್ಲ ಸೇರಿ ಎಲ್ಲ ರಿಕವರಿ ಮಾಡಿಬಿಟ್ಟು ಒಂದು ಲೆಟರ್ ನಿಮ್ಗೆ ಕೊಟ್ಬಿಡ್ತೀವಿ. ಏನೇನು ಸಮಸ್ಯೆ ಇದಾವೆ ಮೇಡಮ್ ಮತ್ತು ಶ್ರೀಮತಿ ರೂಪಕಲಾ ಶಶಿಧರ್ ಅವರು ಇಷ್ಟೊಂದು ಬೇಗ ಬಂದವರು. ಟೈಮ್ಗೂ ಪಂಕ್ಚುಯಾಲಿಟಿ ಅಂದರೆ ಅವ್ರ ಹತ್ರ ನಾವು ತೆಗಿಬೇಕು. ಅವ್ರು ಬಂದು ಟೈಮ್ಗೆ ಕೆಲಸ ಮಾಡ್ತಾರೆ. ಏನೇನು ಮಾಡಬೇಕು KGF ಅದೆಲ್ಲ ಅವ್ರು ಮಾಡಿಕೊಡ್ತಾರೆ. ಏನೋ ನಾವು ಕೇಳ್ತೀವೋ ಅದೆಲ್ಲ ಅವ್ರು KGF ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದೀವಿ. ಅದು ಅವ್ರ ಹೆಸರು ಚೆನ್ನಾಗಿರ್ಬೇಕಂದ್ರೆ, ನನ್ನ ಹೆಸರು ಚೆನ್ನಾಗಿರ್ಬೇಕು, ನಿಮ್ಮ ಹೆಸರು ಚೆನ್ನಾಗಿರ್ಬೇಕಂದ್ರೆ ನೀವು ಕೆಲಸ ಮಾಡೋದ್ರಲ್ಲಿ ಇರುತ್ತೆ ಇಲ್ವಾ? ದಯವಿಟ್ಟು ಎಲ್ಲ ಅವರವರು ಕೆಲಸ ನಮ್ಮ ದೇವರು ಕೆಲಸ ಒಂದು ದೇವರು ಇಲ್ವಾ? ಒಂದು ತಮಿಳಿನಲ್ಲಿ ಒಂದು ಪ್ರಾವರ್ಬ್ ಹೇಳ್ತಾರೆ, ಸಂಯಂ ತೊಳಿಲೇ ದೈವಮೆನ್ ಅಲ್ವಾ? ಅದೇ ನಮ್ಮ ಜ್ಞಾಪಕನ ಇಟ್ಕೊಂಡು ಕೆಲಸ ಮಾಡಬೇಕು. ತಾವು ಬಂದ ಮೇಲೆ ನಾವೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲ ಯಾವ ಮೇಸ್ತ್ರಿಗಳು ಇದಾಗಲ್ಲ. ಜನಗಳು ನಮ್ಮ ವರ್ಕರ್ಸು ಒಳ್ಳೆ ಹೆಸರು ತಗೊಂಡು ಬಂದು ಕೊಟ್ಟಿದ್ದಾರೆ. ನಿಮ್ಗೆ ಕೆಟ್ಟ ಹೆಸರು ತಗೊಂಡು ಬಂದಿಲ್ಲ. ನಿಮ್ಗೆ ಊಟ ಎಲ್ಲ ಕರೆಕ್ಟಾಗಿ ಬರುತ್ತಾ? ಚೆನ್ನಾಗಿರುತ್ತಾ ಊಟ? ಬೆಳಿಗ್ಗೆ ಎಷ್ಟು ಗಂಟೆಗೆ ಕೊಡ್ತಾರೆ ನಿಮಗೆ? 8 ಗಂಟೆ. ಏನು ಕೊಡ್ತಾರೆ? ಚೆನ್ನಾಗಿರುತ್ತಾ ತಿನ್ನಕ್ಕೆ? ಏನೇನು ಕೊಡ್ತಾರೆ? ಚೆನ್ನಾಗಿರುತ್ತೆ. ಸ್ಯಾಟಿಸ್ಫೈಡ್ ಇದೆಯಾ? ಏನೇನು ಅವರು ಕನಸೆಲ್ಲ ಇತ್ತು KGF ಮಾಡೋಕ್ಕೆ, ಅವರು ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಚೆನ್ನಾಗಿರ್ಬೇಕಂದ್ರೆ ನೀವೆಲ್ಲ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬೇಕು ಮತ್ತು ಅವ್ರ ಹೆಸರು ಬರಬೇಕು. ಇಷ್ಟು ಕಷ್ಟಪಟ್ಕೊಂಡಿದ್ದಾರೆ ಅವರು. ಅಲ್ಲಿಂದ ಬಂದು ಏನೇನು ಮಾಡಬೇಕು, PWD ಇದು ನೋಡಿ ರೋಡ್ಸ್ ಎಲ್ಲ ಎಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ ಮತ್ತು ಬೆಸ್ಕಾಮ್ ನೋಡ್ಕೊಂಡಿದ್ದಾರೆ. ರೋಡ್ಸು, ಲೈಟ್ಸು ಮತ್ತು ಏನೇನು ಬೇಕು ಇವತ್ತೆಲ್ಲ ಫಾಸ್ಟ್ ಮತ್ತು ಜನ್ರೇಷನ್ ಕೂಡ ಅಷ್ಟೊಂದು ಯೋಚನೆ ಮಾಡಿ ಅವ್ರು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ನೀವೆಲ್ಲ ಅವ್ರ ನಾವು ಮತ್ತು ನಾನು
ನೀವೆಲ್ಲ ಕೈ ಜೋಡಿಸ್ಕೊಂಡು MLA ಹೆಸರು ಬರಬೇಕು ಅಂದರೆ ನಾವೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು. ಅದೇ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಬೇಕಲ್ವಾಪ, ಕಾಂಟ್ರಾಕ್ಟ್ ಬೇರೆ ಇಲ್ಲ, ಅದು ಕೆಲಸ ಬಂದಾದ್ಮೇಲೆ ಕಾಂಟ್ರಾಕ್ಟ್ ಸಪ್ರೇಟ್ ಇಲ್ಲ, ಅಪಾಯಿಂಟ್ಮೆಂಟ್ ಸಪ್ರೇಟ್ ಅಲ್ಲ, ಕೆಲಸ ಎಲ್ಲ ಒಂದೇ ಅಲ್ವಾ? ಮತ್ತೆ ಯಾಕೆ ಅವ್ರಿಗೆ ಅಟೆಂಡೆನ್ಸ್ ಅದು ಬರಿಬೇಕಮ್ಮ, ಬುಕ್ ಇಲ್ಲ ಪೇಪರ್ನಲ್ಲಿ ಬರ್ಕೊಳ್ಳೋದೆ. ಟೈಮ್ ಆಯ್ತು ಅಂತ ಕಳ್ಸ್ಬಿಟ್ರು. ಕಾಂಟ್ರಾಕ್ಟ್ ಬೇಸ್ ಬಂದು ಎಷ್ಟು ತಿಂಗಳಾಯ್ತು? 3 ವರ್ಷ ಆಯ್ತು. 3 ವರ್ಷಕ್ಕೆ ಇನ್ನೂ ಅಟೆಂಡೆನ್ಸ್ ಅದು ಮಾಡ್ತಾ ಇದ್ದಾರೆ. ಇವತ್ತು ಮಾತ್ರ ಬರಿಬೇಕಂತ ಹೆಸರಲ್ಲ, ಅದೇ ಬುಕ್ ಇಲ್ಲಮ್ಮ, ಬೈರಲ್ಲಿ ಇಟ್ಟಿದ್ದಾರೆ. ಟ್ರಾವೆಲ್ ಹಾಕಿದ್ರೆ ಕೈನಲ್ಲಿ ಬರ್ಕೊಳ್ಳಿ. ಈಗ ಇರೋದಕ್ಕೆ ಬುಕ್ ಇಲ್ಲ, ಪೇಪರ್ನಲ್ಲಿ ಬರ್ಕೊಳ್ಳೋದು ಬಂದಿರೋದು. ಆನ್ಸರ್ ಚೆನ್ನಾಗಿಲ್ಲ. ಅಣ್ಣ அப்படி இல்ல, அப்படி சொல்லுங்க ಮೇಡಮ್. ಅಟೆಂಡೆನ್ಸ್ ಟ್ರಾವೆಲ್ ಇದ್ರೆ ಕೀಸ್ ಮಿಸ್ ಆದ್ರೆ ಒಂದು ನೋಟ್ ಎತ್ಕೊಂಡು ಅದಕ್ಕಮ್ಮ சொல்லிருக்கேன். ಪೇಪರ್ல ಅಟೆಂಡೆನ್ಸ್ ಬುಕ್ ಬುಕ್ ಬೇರೆನಲ್ಲಿ ಇಟ್ಬಿಟ್ಟು ಮಿಸ್ ಹೋಗ್ಬಿಟ್ಟು ಆದ್ರೆ ಅಟೆಂಡೆನ್ಸ್ ಯಾವತ್ತಾದ್ರೂ ಲೇಟ್ ಆದ್ರೆ ಬರ್ತು ಕೊಡ್ತಾರೆ. ಪೇಪರ್ನಲ್ಲಿ ಬರ್ಕೊಳ್ಳೋದು ಬಂದಿರೋ. ಅವರೆಲ್ಲ ಫಸ್ಟ್ ಬರ್ಬೇಕಿಲ್ಲ, 5ವರೆಗೆ ಅವರೇ ಬರ್ತಾ ಇದ್ರು ನಾನು ಅದನ್ನ ಹೇಳಿದ್ದೆ. ಸಡನ್ ಆಗಿ ಬಂದಿದೆ. ಅದೇ ಇವತ್ತೇನು ಇವತ್ತಿಲ್ವೇ? ಇವತ್ತೇ ಬಂದಿಲ್ಲ ಮೇಡಮ್. ಮೇಡಮ್ ಟೋಟಲ್ 4 ಬುಕ್ ಅಂತೆ, ಒಂದು ಬುಕ್ ಮಾತ್ರ ಇಲ್ಲಿ ಇತ್ತು, 3 ಬುಕ್ ಲಾಕ್ ಮಾಡಿದ್ದಾರೆ. ಅದು ಯಾರ ಕೈಲಿ ಡೈಲಿ ಲಾಕ್ ಅಲ್ಲೇ ಇರುತ್ತಾ ಇಲ್ಲ ಡೈಲಿ? ಇಲ್ಲ, ಇವತ್ತು ಮಾತ್ರ. ಮೇಡಮ್ ಇವತ್ತು ಬ್ಯಾಗಲ್ಲಿ ಇರುತ್ತೆ ಕೀ. ನೀವು ಒಂದು ಬುಕ್ ಮೇಂಟೈನ್ ಮಾಡೋದು, 3 ಬುಕ್ ಆ ಮೇಡಮ್ ಮೇಂಟೈನ್ ಮಾಡೋದಾ? ಇಲ್ಲ, ಲಾಕ್ ಮಾಡಿದಾರೆ ಅಂದ್ಮೇಲೆ ಎಲ್ಲ ಲಾಕ್ ತಾನೆ ಮಾಡಬೇಕು. ಒಂದು ಬುಕ್ ಮಾತ್ರ ಇಟ್ಬಿಟ್ಟು 3 ಬುಕ್ ಅವ್ರದ್ದು ಪೇಮೆಂಟ್ ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ಟು ನಮಗೆ ಗೋವಿಂದಗೌಡ ಸರ್ ಮತ್ತು MLA ಅವರು ರೂಪಕಲಾ ಶಶಿಧರ್ ಅವರು ಇಷ್ಟೊಂದು ಜವಾಬ್ದಾರಿ ನಮ್ಗೆ ಕೊಟ್ಟಿದ್ದಾರೆ. ಅದು ಹೇಗೆ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ನೋಡೋಕ್ಕೆ ಬಂದೆ ನಾನು. ಜಸ್ಟ್ ಇನ್ಸ್ಪೆಕ್ಟ್ ಮಾಡೋಕ್ಕೆ ಬಂದೆ ಮತ್ತು ಇಲ್ಲಿ ಬಂದು ನೋಡೋಕ್ಕೆ ಅಟೆಂಡೆನ್ಸು ಮಾರ್ಕ್ ಮಾಡಿದ್ದು. ಆದಮೇಲೆ ಇವತ್ತು ಗ್ಯಾನ್ಸ್ ಮಾಡಿ ಅವರವರು ಮೇಸ್ತ್ರಿ ಜೊತೆಯಲ್ಲಿ ಎಲ್ಲಿ ಹೋಗ್ತಾರೆ ಸ್ಪಾಟಿಗೆ ನೋಡಿಬಿಟ್ಟು ಅಲ್ಲಿ ಹೇಗೆ ಕೆಲಸ ಮಾಡ್ತಾರೆ ನೋಡೋಕ್ಕೆ ಬಂದೆ ನಾನು. ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಏನು ಹಾಜರಾತಿ ಪುಸ್ತಕ ನೋಡಿದೆ, ಅಟೆಂಡೆನ್ಸ್ ಪುಸ್ತಕ ಇಲ್ಲ, ಅದು ಸ್ವಲ್ಪ ಆಬ್ಸೆಂಟ್ದಲ್ಲೇ ಲೀವ್ ಲೆಟರ್ ನಾವು ನನಗೆ ತೋರಿಸ್ಬೇಕು. ಅದು ಲೀವ್ ಲೆಟರ್ ಇಲ್ಲ. ಈ ದಿನೆಲ್ಲ ಫಾಸ್ಟ್ ಬಟ್ ಫ್ರಮ್ ಟುಡೇ ನನಗೂ ಅಟೆಂಡೆನ್ಸ್ ಕರೆಕ್ಟಾಗಿ ಇರಬೇಕು. ನೀವು ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಮಾಡುವಾಗ ಮಾಸ್ಕ್ ಇಲ್ಲ, ಸೇಫ್ಟಿ ಮೆಜರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಇಲ್ಲ, ಅವ್ರ ಸೇಫ್ಟಿಗೆ ನಾವು ಅದೆಲ್ಲ ಕೊಡುವುದು ಮುನ್ಸಿಪಾಲ್ಟಿಯಿಂದ. ಅದು ಹಾಕ್ಕೊಂಡು ಅವ್ರ ಕೆಲಸಕ್ಕೆ ಹೋಗಬೇಕು. ಮತ್ತು ಒಬ್ಬರು ಕೂಡ ಅದು ಹಾಕಿಲ್ಲ. ನಾನು ಈ ದಿನದಿಂದ ನಾನು ನೋಡ್ತಾ ಇದ್ದೀವಿ, ನೋಡಿಬಿಟ್ಟು ಅವ್ರಿಗೆ ಕರೆಕ್ಷನ್ ನಾನು ಮಾಡ್ತೀನಿ. ಮಾಡಿದ್ದೀರಾ ಮೇಡಮ್? ಮಾಸ್ಕ್, ಸೇಫ್ಟಿ ಗ್ಲೌಸ್ ಎಲ್ಲ ಅವ್ರು ಇಶ್ಯೂ ಮಾಡಿದ್ದನ್ನು ಹೇಳಿದ್ರು. ನೀವು ಮಾಡಿದೀಯಾ? ಮಾಸ್ಕ್ ಒಂದು ಇಶ್ಯೂ ಮಾಡಿದ್ರು, ಮಾಸ್ಕೇ ಇಲ್ವಾ? ಫಸ್ಟ್ ಇಂಪಾರ್ಟೆನ್ಸ್ ಮಾಸ್ಕ್ ಇಲ್ವಾ? ಯಾಕೆ ಅದು ಇಶ್ಯೂ ಮಾಡಿಲ್ಲ? ಅವ್ರಿಗೆ ಸೇಫ್ಟಿ ಫಸ್ಟ್ ಮಾಸ್ಕ್ ಇಲ್ವಪ್ಪ? ಡೈಲಿ ಮಾಸ್ಕು ಮತ್ತು ಸೇಫ್ಟಿ ಕೋಟ್, ಗ್ಲೌಸ್ ಎಲ್ಲ ಹಾಕ್ಕೊಂಡು ಅವ್ರ ಕೆಲಸಕ್ಕೆ ಹೋಗ್ಬೇಕು.